ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಅಮ್ಮನ ಅಡುಗೆ ಮನೆಯಲ್ಲಿ ಅಮ್ಮ ಇವತ್ತು ಪರೋಟ ಮಾಡ್ತಿದ್ದಾರೆ. ಮೈದಾ ಹಿಟ್ಟಿನ ಪರೋಟನ ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ಮೈದಾ ಹಿಟ್ಟಿನ ಪರೋಟಕ್ಕೆ ಒಂದು ಪಾತ್ರೆಯಲ್ಲಿ 5 ಸ್ಪೂನ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದರ ಆಧಾರದ ಮೇಲೆ ನೀವು ಹಿಟ್ಟನ್ನು ತೊಗೋಬೇಕು. 5 ಸ್ಪೂನ್ ಮೈದಾ ಹಿಟ್ಟನ್ನು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಸೋಡಾ, 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತಿದ್ದಾರೆ. ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ಹಾಕ್ಬಿಟ್ರೆ ನೀರನ್ನು ಒಂದೇ ಸಲ ಹಿಟ್ಟನ್ನು ಕಲಿಸೋದಕ್ಕೆ ಆಗೋದಿಲ್ಲ, ತೆಳು ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಫೈನಲಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಂದು ಬಿಳಿ ಬಟ್ಟೆನ ತೊಗೋಬೇಕು. ಒಂದು ಬಿಳಿ ಬಟ್ಟೆಯನ್ನು ಸ್ವಲ್ಪ ತೇವ ಮಾಡಿಕೊಂಡು ಅದರ ಮೇಲೆ ಮುಚ್ಚಿ ಅರ್ಧ ಗಂಟೆ ಕಾಲ ಬಿಟ್ಬಿಡಬೇಕು. ಅರ್ಧ ಗಂಟೆ ಆದ ನಂತರ ಇದು ತುಂಬಾ ಸಾಫ್ಟಾಗಿರುತ್ತೆ. ನಂತರ ಇದನ್ನು ಉಂಡೆಯನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ನೋಡಿ ಯಾವ ರೀತಿ ಮಾಡ್ಕೊತಿದ್ದಾರೆ ಅಮ್ಮ. ಇಷ್ಟು ದಪ್ಪ ಉಂಡೆ ಪರೋಟಾಗೆ ಅಗತ್ಯ ಇರುತ್ತೆ. ಅದಕ್ಕೆ ಇಷ್ಟು ದಪ್ಪ ಉಂಡೆನ ತಗೊಂಡು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬೇಕು. ಮೈದಾ ಹಿಟ್ಟಿನ ಪರೋಟ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆದರೂ ಒಂದು ಸಲ ಟ್ರೈ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ ಅಂತ ನಿಮಗೂ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀವಿ. ಹಿಟ್ಟನ್ನು ಲಟ್ಟಿಸ್ಕೊಂಡ ನಂತರ ಇದಕ್ಕೆ 2 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಇದ್ರ ಮೇಲೆ ಹರಡ್ಕೋಬೇಕು. ಈ ರೀತಿ ಹರಡ್ಕೊಂಡಾದ್ಮೇಲೆ ಒಂದೊಂದೇ ಸ್ಟೆಪ್ ಲಟ್ಟಿಸಿರುವಂಥ ಹಿಟ್ಟನ್ನು ಈ ರೀತಿ ಜೋಡಿಸ್ಕೋಬೇಕು. ಈ ರೀತಿ ಜೋಡಿಸ್ಕೊಂಡ ನಂತರ ಇದನ್ನು ರೋಲ್ ಮಾಡ್ಕೋಬೇಕು. ನೋಡಿ ಅಮ್ಮ ಯಾವ ರೀತಿ ರೋಲ್ ಮಾಡ್ತಿದ್ದಾರೆ. ಈ ರೀತಿ ರೋಲ್ ಮಾಡ್ಕೋಬೇಕು. ಈ ರೀತಿ ರೋಲ್ ಮಾಡ್ಕೊಂಡ ನಂತರ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಣೆ ಮೇಲೆ ಹಾಕಿ ಇದನ್ನು ಮತ್ತೆ ಲಟ್ಟಿಸ್ಕೋಬೇಕು. ಒಂದು ಸ್ಟೆಪ್ನಲ್ಲಿ ಮೈದಾ ಹಿಟ್ಟನ್ನು ಲಟ್ಟಿಸ್ಕೊಂಡು ತವಾ ಮೇಲೆ ಬೇಯಿಸ್ಬಿಟ್ರೆ ಅದು ಪರೋಟ ಆಗೋದಿಲ್ಲ. ಅದಕ್ಕೆ ಇದನ್ನು ಎಷ್ಟು ಸ್ಟೆಪ್ನಲ್ಲಿ ಪರೋಟನ ಮಾಡ್ಕೋತಾರೆ ನೋಡೋಣ. ಫಸ್ಟ್ ಸ್ಟೆಪ್ನಲ್ಲಿ ಮೈದಾ ಹಿಟ್ಟನ್ನು ತಗೊಂಡು ಅದನ್ನು ಲಟ್ಟಿಸ್ಕೊಂಡು ಅದರ ಮೇಲೆ ಎಣ್ಣೆ ಹಾಕಿ ಮತ್ತೆ ರೋಲ್ ಮಾಡಿ ಲಟ್ಟಿಸ್ಕೊಂಡ್ರು. ಸೆಕೆಂಡ್ ಸ್ಟೆಪ್ನಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಮತ್ತೆ ರೋಲ್ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೋಬೇಕು. ನೋಡಿ ಯಾವ ರೀತಿ ಲಟ್ಟಿಸ್ಕೊತಿದ್ದಾರೆ. ಈ ರೀತಿ ಮಾಡಿದ ನಂತರ ತವದ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈ ರೀತಿ ಎರಡೂ ಕಡೆ 2 ಸ್ಪೂನ್ ಎಣ್ಣೆಯನ್ನು ಎರಡೂ ಕಡೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಚೆನ್ನಾಗಿ ರೋಸ್ಟ್ ಮಾಡಿದ ನಂತರ ಮೈದಾ ಹಿಟ್ಟಿನ ಪರೋಟ ರೆಡಿಯಾಗಿದೆ. ನೋಡಿದ್ರಲ್ಲ ಮೈದಾ ಹಿಟ್ಟಿನ ಪರೋಟ ಯಾವ ರೀತಿ ಮಾಡೋದು ಅಂತ. ನೋಡಿ ಯಾವ ರೀತಿ ಲೇಯರ್ ಆಗಿ ಬಂದಿದೆ. ಇದನ್ನು ದಾಲಲ್ಲಿ, ಕರೀಲಿ ಯಾವ ಜೊತೆ ಬೇಕಾದ್ರೂ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.